ಫೈನಾನ್ಸ್ ಕಂಪನಿಗಳ ನಡೆಗೆ ಮೈಸೂರಿನಲ್ಲಿ ಅನ್ನದಾತ ಕಣ್ಣೀರಿಟ್ಟಿದ್ದಾರೆ. ಫೈನಾನ್ಸ್ ಕಂಪನಿಯಿಂದಾಗಿ ರೈತನ ಟ್ರ್ಯಾಕ್ಟರ್ ಸೀಸ್ ಆಗಿ ರೈತ ಕಣ್ಣೀರಿಡುವಂತಹ ಒಂದು ಘಟನೆ ಸಂಭವಿಸಿದೆ. ರೈತನಿಂದ ಹಣ ವಸೂಲಿ ಮಾಡೋದಕ್ಕೆ ಹೋದಂತಹ ಫೈನಾನ್ಸ್ ಕಂಪನಿ ರೈತನ ಟ್ರ್ಯಾಕ್ಟರ್ ಸೀಸ್ ಮಾಡಿದೆ. ಬೆಳತ್ತೂರು ಗ್ರಾಮದ ರೈತ ನಂಜಪ್ಪ ಅವರು ಅಳಲು ತೋಡ್ಕೊಂಡಿದ್ದಾರೆ. 5 ಲಕ್ಷ ರೂಪಾಯಿಯ ಟ್ರ್ಯಾಕ್ಟರ್ ಕೊಂಡ್ಕೊಳ್ಳೋದಕ್ಕೆ ಅಂತ ಸಾಲ ಪಡೆದುಕೊಂಡಿದ್ರು ನಂಜಪ್ಪ. 3 ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿದ್ರು. ಅದೇ ರೀತಿಯಾಗಿ ಮರುಪಾವತಿ ಮಾಡಿದ್ರು ಕೂಡ ಸೀಸ್ ಮಾಡಿದ್ದಾರೆ. ಟ್ರ್ಯಾಕ್ಟರ್ ಕೆಟ್ಟು ಹೋದಂತಹ ಕಾರಣದಿಂದಾಗಿ ಬಿಡಿ ಭಾಗಗಳು ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಗ್ಯಾರೇಜ್ನಲ್ಲೇ ಟ್ರ್ಯಾಕ್ಟರ್ ನಿಂತಿತ್ತು. ಅಂದರೆ ಟ್ರ್ಯಾಕ್ಟರ್ ಕೂಡ ಕೆಟ್ಟು ಹೋಗಿತ್ತು, ಬಿಡಿ ಭಾಗಗಳು ಸಿಕ್ಕಿಲ್ಲ. ರಿಪೇರಿ ಮಾಡೋದಕ್ಕೆ ಅಂತ ಗ್ಯಾರೇಜ್ನಲ್ಲೇ ನಿಲ್ಲಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಗ್ಯಾರೇಜ್ನಲ್ಲೂ ಕೂಡ ಬಿಡದೆ ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದಾರೆ. ಬಾಕಿ ಸಾಲ ಇನ್ನೂ ಮರುಪಾವತಿ ಮಾಡೋದಕ್ಕಾಗಿರಲಿಲ್ಲ. ಇದನ್ನು ಪರಿಗಣಿಸದೆ ಏಕಾಏಕಿ ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದಾರೆ. ಇಕ್ವಿಟೀಸ್ ಫೈನಾನ್ಸ್ ಕಂಪನಿ ನಡೆಗೆ ರೈತ ಆಕ್ರೋಶ ಹೊರಹಾಕಿದ್ದಾರೆ. ಒಂದೊಂದಾಗಿ ಫೈನಾನ್ಸ್ ಕಂಪನಿಗಳ ಒಂದೊಂದೇ ಕರ್ಮಕಾಂಡಗಳು ಬೆಳಕಿಗೆ ಬರ್ತಾ ಇದೆ. ಏಕಾಏಕಿ ಹೋಗೋದು, ಮನೆ ಸೀಸ್ ಮಾಡೋದು, ವಾಹನ, ಬೈಕು, ಕಾರುಗಳು, ಮತ್ತೊಂದೆಡೆ ರೈತನಿಗೆ ಆಸರೆಯಾಗಿದ್ದಂತಹ ಒಂದು ಟ್ರ್ಯಾಕ್ಟರ್ ಅದನ್ನು ಬಿಡದೆ ಸೀಸ್ ಮಾಡಿದ್ದಾರೆ. ಇದಕ್ಕೆ ರೈತ ಅಳಲು ತೋಡ್ಕೊಂಡಿದ್ದಾರೆ. ಹಣ ಕಟ್ತಾ ಇದ್ವಿ, ಆದರೂ ಕೂಡ ಗ್ಯಾರೇಜ್ನಲ್ಲಿ ಇದ್ದಂತಹ ಟ್ರ್ಯಾಕ್ಟರನ್ನು ಸೀಸ್ ಮಾಡಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ನಾನು ನಂಜಪ್ಪ ಅಂತೇಳಿ ಬೆಳತ್ತೂರು ಎಚ್ಚರಿಕೋಟೆ ತಾಲೂಕು. ಸ್ವಾಮಿ, ನಾವು ಮೈಸೂರು ಇಂಡಿಯನ್ ಬ್ಯಾಂಕಲ್ಲಿ ಒಂದು ಸಾಲ ತಗೊಂಡು ಟ್ಯಾಕ್ಟರ್ ತಗೊಳ್ಳೋಕ್ಕೋಸ್ಕರ ಟ್ಯಾಕ್ಟರ್ ಕೆಲಸ ನಡೀತಾ ಇತ್ತು. ಅಷ್ಟರಲ್ಲಿ ನಾವು 3 ಲಕ್ಷ ಜಮಾ ಮಾಡಿದ್ದೀವಿ. 5 ಲಕ್ಷ ಲೋನ್ನಲ್ಲಿ ಜಮಾ ಮಾಡಿ ಟ್ಯಾಕ್ಟರ್ ರಿಪೇರಿ ಬಂತು. ಟ್ಯಾಕ್ಟರ್ ರಿಪೇರಿ ಬಂದಾಗ ತಗೊಂಡೋಗಿ ಗ್ಯಾರೇಜ್ ಬಿಟ್ಟು ಅದು ರಿಪೇರಿ ಬಂದಾಗ ಸಾಮಾನು ತರಕ್ಕೆ ಅಂತ ಹೋದಾಗ ಅದು ಸಾಮಾನುಗಳು ಪಾರ್ಟ್ಸ್ಗಳು ಸಿಕ್ಕಲಿಲ್ಲ. ಪಾರ್ಟ್ಸ್ಗಳು ಸಿಕ್ಕಿದ ಕಾರಣ ನಾವು ಮತ್ತೆ ಅಲ್ಲಿ ಇರಲಿ ಪಾರ್ಟ್ಸ್ ತಂದ್ಬಿಟ್ಟು ಮಾಡೋಣ ಬೆಂಗಳೂರಿಗೆ ಹೋಗಿ ಅಂತ ಅಂದ್ಬಿಟ್ಟು ನಿಲ್ಲಿಸಿದ. ಬ್ಯಾಂಕ್ನವ್ರು ಬಂದು ಗಾಡಿನೇ ಎತ್ಕೊಂಡು ಹೋಗಿದ್ದಾರೆ. 4 ವರ್ಷ ಆಗಿತ್ತು, ನಂಬರು ಮಾಡಿರಲಿಲ್ಲ. ಮತ್ತು ಎತ್ಕೊಂಡು ಹೋಗ್ಬಿಟ್ಟು ಅದು ಏನು ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ. ನಮಗೆ ಪುನಃ ನೋಟಿಸ್ ಮೇಲೆ ನೋಟಿಸ್ ಕಳಿಸಿ ತಮಿಳ್ನಾಡಿಗೆ ಕೇಸ್ ಹಾಕಿದ್ದಾರೆ. ತಮಿಳ್ನಾಡಲ್ಲಿ ಕೇಸ್ ಹಾಕವ್ರೆ. ಆ ಕೇಸ್ನಲ್ಲಿ ಈಗ ಕೇಸ್ನೇ ನಡೆಸವೋ ಇಲ್ಲ, ನಾವು ಟ್ಯಾಕ್ಟ್ರು ಇಲ್ಲ. ಇನ್ನೆರಡು ಲಕ್ಷ ಕಟ್ಟೋದ್ರಲ್ಲಿ ನಾವೇನು ಭಯ ಪಡ್ತಿರಲಿಲ್ಲ. ಕಟ್ಬಿಡಿ ಇವತ್ತು ದುಡಿಮೆ ಮಾಡಿ. ಅಷ್ಟರಲ್ಲಿ ಇವರು ತೊಂದರೆ ಕೊಡ್ತಾಯಿದ್ದಾರೆ. ತೊಂದರೆ ಕೊಡಿ, ಇನ್ನೂ ಉಳಿಬೇಕೆ ಸಾಯಬೇಕೆ? ಉಳಿಯೋದೊಂದೇ ಉಳಿಬೇಕಾದ್ರೆ ಉಳಿಸ್ಕೊಡಿ, ಇಲ್ಲ ಅಂದರೆ ಸಾಯಬೇಕು ಅಂದರೆ ಸಾಯ್ಬೇಕಾಯ್ತದೆ. ಇಷ್ಟೇ ನಮ್ಮ ಅವರ ಇರೋದಿನ್ನು. ಭಾರಿ ಹಿಂಸೆ ಕೊಡ್ತಾಯಿದ್ದಾರೆ ಕೋರ್ಟ್ಗೆ ಹಾಕೊಂಡು. ನಾನು ನಂಜಪ್ಪ ಅಂತೇಳಿ